ಎಲ್ರಿಗೂ ನಮಸ್ಕಾರ. ಆತ್ಮೀಯ ಧ್ರುವತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನು ಮೊದಲಿಗೆ ಅಣ್ಣವ್ರ ಸಿನಿಮಾಗಳ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಶುರು ಮಾಡಿದೆ. ಆಮೇಲೆ ಅಣ್ಣವ್ರ ಬಗ್ಗೆ ಒಂದಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಕೆ ಶುರು ಮಾಡಿದೆ. ಅದನ್ನ ನೋಡ್ತಾ ಹೆಂಗ್ ಅನಿಸ್ತು ಅಂತಂದ್ರೆ, ನಾವ್ಯಾಕೆ ಅಣ್ಣವ್ರು ಹುಟ್ಟಿದಾಗ ಅವ್ರ ಜೊತೆಲಿ ಹುಟ್ಟಬಾರ್ದಾಗಿತ್ತು ಅಂತ ಅನಿಸ್ತಿತ್ತು. ಅಂದ್ರೆ ಅಣ್ಣವ್ರು ಇದ್ದ ಕಾಲದಲ್ಲಿ ನಾವು ಕೂಡ ಇರ್ಬೇಕಾಗಿತ್ತು. ಅಣ್ಣವ್ರ ಆದರ್ಶಗಳನ್ನ ಬರೀ ಕೇಳಿ ತಿಳ್ಕೊಳ್ಳೋ ಬದಲು ಅದನ್ನ ನೋಡಿ ತಿಳ್ಕೊಬೇಕಾಗಿತ್ತು ಅಂತ ಕೂಡ ಪ್ರತಿಯೊಬ್ಬರು ಕೂಡ ಅನ್ಸುತ್ತೆ. ಯಾಕೆಂದ್ರೆ ಇಂಥ ಒಬ್ಬ ವಿಶ್ವಮಾನವ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದ್ದು ನಮ್ಮ ಎಲ್ರದ್ದು ಕೂಡ ಪುಣ್ಯ. ಯಾಕೆಂದ್ರೆ ಎಂತಕ್ಕೆ ವಿಷಯ ಹೇಳ್ತಿದ್ದೀನಿ ಅಂತಂದ್ರೆ, ಅಣ್ಣವರು ಒಂದು ಶಕ್ತಿಧಾಮ ಅಂತ ಒಂದು ಸಂಸ್ಥೆನ ಸ್ಥಾಪನೆ ಮಾಡ್ತಾರೆ. ಆ ಸ್ಥಾಪನೆ ಮಾಡಿದ್ ಯಾವ ತರ ಮತ್ತು ಅದರ ಹಿಂದಿನ ಕಷ್ಟಗಳು ಯಾವುದು ಅನ್ನೋದನ್ನೆಲ್ಲ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಒಡ ಹುಟ್ಟಿದವರು ಸಿನಿಮಾ ಶೂಟಿಂಗ್ ನಡೀತಿರುತ್ತೆ. ಆ ಸಿನಿಮಾ ಶೂಟಿಂಗ್ ನಡೀತಿರುತ್ತೆ. ಶೂಟಿಂಗ್ ಒಂದಷ್ಟು ದಿನ ನಡೆದು ಶೂಟಿಂಗ್ ಮುಗಿಯುತ್ತೆ. ಅಣ್ಣವ್ರು ಏನ್ ಮಾಡ್ತಾರೆ ಅಂತಂದ್ರೆ ಮೈಸೂರಿಗೆ ಹೋಗ್ತಾರೆ. ಮೈಸೂರಲ್ಲಿ ಅವ್ರಿಗೆ ಆಪ್ತರಾದಂತ ಕೆಂಪಯ್ಯ. ಕೆಂಪಯ್ಯ ಯಾರು ಅಂತಂದ್ರೆ ಮೈಸೂರು ಕಮಿಷನರ್ ಆಗಿರ್ತಾರೆ. ಅವರಲ್ಲಿ ಅಣ್ಣವ್ರನ್ನ ಕರೀತಾರೆ. ಒಂದೊಂದು ಆಫೀಸ್ ಇದೆ, ಆಫೀಸಿಗೆ ಬನ್ನಿ ಅಂತ ಅಂದ್ಬಿಟ್ಟು ಅಣ್ಣವ್ರು ಆಫೀಸ್ಗೆ ಹೋಗ್ತಾರೆ. ಆಫೀಸ್ ಮುಂದೆಗಡೆ ಲೈನ್ ಒಂದಷ್ಟು ಜನ, ಒಂದು 10ರಿಂದ 15 ಜನ ಒಂದು ಮಹಿಳೆಯರು ಕುಂತಿರ್ತಾರೆ. ಅವ್ರನ್ನ ನೋಡಿ ಅಣ್ಣವ್ರು ನೋಡ್ಕೊಂಡು ಹೋಗ್ಬೇಕಾದ್ರೆ ಮತ್ತೆ ಬರ್ಬೇಕಾದ್ರೆ ಕೆಂಪಯ್ಯವ್ರನ್ನ ಕೇಳ್ತಾರೆ, ಇಲ್ಲೆಲ್ಲ ಕೂತಿದಾರಲ್ಲ ಈ ಮಹಿಳೆಯರು ಯಾರು ಇವ್ರು ಅಂತ ಕೇಳ್ತಾರೆ. ಆಗ ಕೆಂಪಯ್ಯವ್ರು ಹೇಳ್ತಾರೆ ಅಣ್ಣವ್ರಿಗೆ, ಇವರೆಲ್ಲ ಒಂದು ವೇಶ್ಯೆಯರು, ಇವ್ರನ್ನೆಲ್ಲ ನಮ್ಮ ಪೊಲೀಸರು ಅರೆಸ್ಟ್ ಮಾಡಿ ಇಲ್ಲಿ ಕೂರಿಸಿದ್ದಾರೆ ಅಂತ. ಅವ್ರು ನೋಡೋದಕ್ಕೆ ಯಾವ ತರ ಇರ್ತಾರೆ ಅಂತಂದ್ರೆ, ಅವರೆಲ್ಲ ಒಂದು ಸ್ನಾನ ಮಾಡಿ ಒಂದು ವಾರ 15 ದಿನ ಆಗ್ಬಿಟ್ಟಿರುತ್ತೆ. ಫುಲ್ಲು ಹಳೆ ಬಟ್ಟೆಗಳ್ನ ಹಾಕೊಂಡಿರ್ತಾರೆ. ಆ ಒಂದು ಅವತಾರದಲ್ಲಿ ಅವ್ರಲ್ಲಿ ಕುಂತಿರ್ತಾರೆ. ಆಗ ಅಣ್ಣವ್ರು ಇವ್ರನ್ನೆಲ್ಲ ಏನ್ ಮಾಡ್ತೀರಾ ಅಂತ ಕೇಳ್ತಾರೆ. ಆಗ ಕೆಂಪಯ್ಯವರು ಇವ್ರನ್ನೆಲ್ಲ ತಗೊಂಡೋಗಿ ಕೋರ್ಟ್‌ಗೆ ಸಬ್ಮಿಟ್ ಮಾಡ್ತೀವಿ. ಕೋರ್ಟಲ್ಲಿ ಅವ್ರಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಒಂದು 300 ಫೈನ್ ಹಾಕಿ ಅವ್ರನ್ನ ಬಿಡುಗಡೆ ಮಾಡ್ತಾರೆ. ಆದ್ರೆ ಆ ₹300 ಅವ್ರು ಕಟ್ಟಕ್ಕಾಗ್ಲಿಲ್ಲ ಅಂದ್ರೆ ಅವರೆಲ್ಲ ವಾಪಸ್ಸು ಜೈಲಿಗೆ ಹೋಗ್ತಾರೆ ಅಂತ ಹೇಳ್ತಾರೆ. ಆಗ ಅಣ್ಣವ್ರು ಇದಕ್ಕೆ ಬೇರೆ ಏನಾದ್ರು ಒಂದು ಉಪಾಯ ಇದ್ರೆ ಹೇಳಿ ಅಂತ ಹೇಳ್ತಾರೆ. ಆ ಕೆಂಪಯ್ಯವರು ಉಪಾಯ ಎಲ್ಲ ಏನು ಇಲ್ಲ, ನೀವು ಮನ್ಸು ಮಾಡಿದ್ರೆ ಆಗುತ್ತೆ ಅಂತಾರೆ. ಆಗ ಅಣ್ಣವ್ರು ₹300 ಕಟ್ಟಿ ಅವ್ರು ಆಚೆ ಬಂದ್ಮೇಲೆ ಎಲ್ಲಿ ಹೋಗ್ತಾರೆ ಅಂತ ಕೇಳ್ತಾರೆ. ಆಗ ಕೆಂಪಯ್ಯವ್ರು ಹೇಳ್ತಾರೆ, ಅವ್ರ ಹತ್ರ ಕಟ್ಟೋದಕ್ಕೆ ₹300 ಇರಲ್ಲ. ಅದನ್ನ ಬೇರೆ ಯಾರೋ ಒಬ್ಬ ಕಟ್ತಾನೆ. ಮತ್ತೆ ಇವ್ರನ್ನೆಲ್ಲ ವಾಪಸ್ ತಗೊಂಡೋಗಿ ಅದೇ ಒಂದು ದಂಧೆಗೆ ಅವ್ರನ್ನ ತಳ್ತಾನೆ. ಇದಿಷ್ಟೇ ನಡೆಯೋದು. ನಮ್ ಕೆಲ್ಸ ಏನು ಅಂದ್ರೆ ಇವ್ರನ್ನೆಲ್ಲ ಅರೆಸ್ಟ್ ಮಾಡಿ ಕೋರ್ಟಿಗೆ ಕೊಡೋದು. ಕೋರ್ಟಿಂದ ಬೇರೆಯವ್ರನ್ನ ಬಿಡಿಸ್ಕೊಂಡು ಹೋಗ್ತಾರೆ. ಅವ್ರು ವಾಪಸ್ ಅವ್ರನ್ನ ಅದೇ ಕೆಲ್ಸಕ್ಕೆ ಹಾಕ್ತಾರೆ ಅಂತ ಹೇಳ್ತಾರೆ. ಆಗ ಅಣ್ಣವ್ರಿಗೆ ಒಂದು ಕ್ಷಣ ಬೇಜಾರಾಗ್ಬಿಡುತ್ತೆ. ಬೇಜಾರಾಗಿ ಯೋಚನೆ ಮಾಡ್ಕೊಂಡು ಕುಂತಿರ್ತಾರೆ. ಆ ಕೆಂಪಯ್ಯವ್ರು ಹೇಳ್ತಾರೆ, ನೀವೇನಾದ್ರೂ ಇದಕ್ ನೋಡಿ, ನೀವೆಲ್ಲ ಸ್ವಲ್ಪ ದುಡ್ಡಿರೋರು, ಒಂದ್ ಸ್ವಲ್ಪ ಹೆಸರಿರೋರು, ನೀವೇನಾದ್ರೂ ಮಾಡ್ಬೋದು ಅಂದಾಗ ಅಣ್ಣವ್ರು ಏನಾದ್ರೂ ಮಾಡ್ಬೋದಾ? ಸರಿ ಆಯ್ತು ಮಾಡ್ತೀನಿ ಅಂತ ಅನ್ಬಿಟ್ಟು ಏನ್ ಮಾಡ್ತಾರೆ, ಅಷ್ಟು ಜನ ಮಹಿಳೆಯರ ಹತ್ರ ಮಾತಾಡ್ತಾರೆ. ಮಾತಾಡಿ ನಿಮ್ಗೆಲ್ಲ ಊಟ, ವಸತಿ ಏನ್ ಬೇಕು ಕಂಪ್ಲೀಟು ಎ ಟು ಝೆಡ್ ನಾನ್ ಕೊಡ್ತೀನಿ ನಿಮ್ಗೆ. ನೀವೆಲ್ಲ ನನ್ ಜೊತೆ ಇದ್ಬಿಡಿ. ನಾನ್ ನಿಮ್ಗೆಲ್ಲ ಒಂದು ಆಶ್ರಯ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಅಲ್ಲಿರೋ ಮಹಿಳೆಯರು ಕೂಡ ನಮ್ಗೊಂದು ಒಳ್ಳೆ ಜೀವನ ಸಿಗ್ತಿದೆ. ಒಂದು ಒಳ್ಳೆ ಹಂತಕ್ಕೆ ನಾವು ಹೋಗ್ತೀವಿ ಅಂತ ಅಂದ್ಬಿಟ್ಟು ಒಪ್ಕೋತಾರೆ. ಆಗ ಅಣ್ಣವ್ರು ಏನ್ ಮಾಡ್ತಾರೆ, ಸರಿ ಇವ್ರನ್ನೆಲ್ಲ ಸಾಕೋದಕ್ಕೆ ಒಂದು ಬಿಲ್ಡಿಂಗ್ ಕಟ್ಬೇಕು, ಒಂದು ಆಫೀಸ್ ಬೇಕು, ಒಂದು ಜಾಗ ಬೇಕು. ಅವಾಗ ಏನ್ ಮಾಡೋದು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಿರ್ಬೇಕಾದ್ರೆ ದೊರೆ ಭಗವಾನ್ ಅವರು ಮತ್ತೆ ಕೆಂಪಯ್ಯವರು ಇಬ್ರು ಸೇರಿ ಒಂದು ಐಡಿಯಾ ಕೊಡ್ತಾರೆ. ನಾವು ಹೆಂಗೋ ಮ್ಯೂಸಿಕ್ ಲೈಟ್ ಮಾಡ್ತಿದೀವಿ, ಅದನ್ನ ಮಾಡೋಣ ಇನ್ನೊಂದು. ಅದರಿಂದ ಬರೋ ದುಡ್ಡಲ್ಲಿ ಇವ್ರಿಗೆಲ್ಲ ಒಂದು ಜೀವನ ರೂಪಿಸ್ಬೋದು ಅಂತ ಅನ್ಬಿಟ್ಟು ಆಗ ಅಣ್ಣವ್ರು ಸರಿ ಮಾಡೋಣ ಅಂದ್ಬಿಟ್ಟು ಒಂದು ಮ್ಯೂಸಿಕ್ ಲೈಟ್‌ನ ಮಾಡ್ತಾರೆ. ಆಗಿನ ಕಾಲದಲ್ಲಿ ಅಣ್ಣವ್ರಿಗೆ ಸಖತ್ತು ಜನ ಬೆಂಬಲ ಇರುತ್ತೆ. ಸಾಕಷ್ಟು ಅಭಿಮಾನಿಗಳು ಇರ್ತಾರೆ. ಅವ್ರಿಗೆಲ್ಲ ಒಂದಷ್ಟು ಜನಕ್ಕೆ ವಿಷಯಗಳು ಗೊತ್ತಾಗಿರುತ್ತೆ. ಅಣ್ಣವ್ರ ಮ್ಯೂಸಿಕ್ ಲೈಟು ನಡೆಯುತ್ತೆ. ಆದ್ರೆ ಆ ನಡೆದಿದ್ದ ದಿನ ಏನಿರುತ್ತೆ ಅವತ್ತು ಅಣ್ಣವ್ರಿಗೆ ಆ ಕಲೆಕ್ಷನ್ ಯಾವ ತರ ಬರುತ್ತೆ ಅಂತಂದ್ರೆ, ಒಂದು ರಾತ್ರಿಗೆ ₹56,00,000 ಬರುತ್ತೆ ಅಣ್ಣವ್ರಿಗೆ. ₹56,00,000 ತಗೊಂಡೋಗಿ ಅಣ್ಣವ್ರು ಆ ಮಹಿಳೆಯರಿಗೆ ಅಂತ ಅಂದ್ಬಿಟ್ಟು ಒಂದು ಜಾಗ ಬೇಕು, ಒಂದು ಬಿಲ್ಡಿಂಗ್ ಬೇಕು ಅಂತ ಅಂದ್ಬಿಟ್ಟು ಒಂದ್ ಜಾಗದಲ್ಲಿ ಇಡ್ತಾರೆ. ಬಟ್ ಆದ್ರೆ 56,00,000 ಅವ್ರಿಗೆ ಯಾವುದೇ ಕಾರಣಕ್ಕೂ ಸಾಲೋದಿಲ್ಲ. ಆಗ ಇನ್ನೊಂದು ಮ್ಯೂಸಿಕ್ ನೈಟ್ ಮಾಡ್ತಾರೆ. ಅದರಿಂದ 45,00,000 ಬರುತ್ತೆ. ಆ 2 ಅಮೌಂಟ್‌ನ ಸೇರಿ ಜೆ.ಎಸ್.ಎಸ್ ಏನ್ ಕಾಲೇಜು ಅಥವಾ ಸ್ಕೂಲು ವಿದ್ಯಾಸಂಸ್ಥೆಗಳಿದೆ, ಅವರ ಒಂದು ಸ್ವಾಮೀಜಿಗಳು ಇರ್ತಾರೆ. ಆ ಸ್ವಾಮೀಜಿಗಳ ಹತ್ರ ಹೋಗ್ತಾರೆ. ಈ ತರ ಒಂದು ಅನ್ಕೊಂಡಿದೀವಿ, ನೀವೇನಾದ್ರೂ ಮಾಡ್ಬೋದಾ ಅಂತ ಅಂದ್ಬಿಟ್ಟು. ಆಗ ಆ ಸ್ವಾಮೀಜಿಗಳು ಅಣ್ಣವ್ರಿಗೆ ಒಂದು 4 ಎಕರೆ ಜಮೀನನ್ನ ಕೊಡ್ತಾರೆ. ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ಈ ಒಳ್ಳೆ ಕೆಲಸಕ್ಕೆ ನಮ್ಮ ಬೆಂಬಲ ಕೂಡ ಇರುತ್ತೆ ಅಂತ ಅಂದ್ಬಿಟ್ಟು. ಆಗ ಅಣ್ಣವ್ರು 4 ಎಕರೆ ಜಾಗದಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್‌ನ ಕಟ್ಟಿ ಒಂದೊಂದು ರೂಮಲ್ಲಿ 3 ಜನ ಮಹಿಳೆಯರು ಇರ್ಬೇಕು. ಆ ತರ ಒಂದು ಪ್ಲಾನ್ ಮಾಡಿ ಎಲ್ಲಾರ್ನೂ ಇಳಿಸ್ತಾರೆ. ಅವ್ರಿಗೆ ಒಂದು ಶಾಂತಿಯಿಂದ ಹಿಡಿದು, ಊಟ ತಿಂಡಿಯಿಂದ ಹಿಡಿದು ಅವ್ರು ಓದ್ತೀವಿ ಅಂತಂದ್ರೆ ಅಲ್ಲಿವರೆಗೂ ಕೂಡ ಪ್ರತಿಯೊಂದು ಕೂಡ ಅಣ್ಣವ್ರೇನೆ ನೋಡ್ಕೋತಿರ್ತಾರೆ. ಅದಾದ್ಮೇಲೆ ಆ ಆಶ್ರಮಕ್ಕೆ ಒಂದಷ್ಟು ಫಂಡ್ ಎಲ್ಲ ಬರಕ್ ಸ್ಟಾರ್ಟ್ ಆಗುತ್ತೆ. ಆಶ್ರಮ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ. ಅದನ್ನ ಅಧ್ಯಕ್ಷರಾಗಿ ಪಾರ್ವತಮ್ಮ ರಾಜ್‌ಕುಮಾರ್ ಅವರು ಮುಂದುವರಿಸ್ತಾ ಇರ್ತಾರೆ. ಪಾರ್ವತಮ್ಮ ರಾಜ್‌ಕುಮಾರ್ ಅವರು ಕಾಲ ಆದ ನಂತರ ಅದನ್ನ ಗೀತಾ ಶಿವರಾಜ್‌ಕುಮಾರ್ ಅವರು ವಹಿಸ್ಕೋತಾರೆ. ಮತ್ತೆ ಇವಾಗ ಯಾವ ತರ ಇದೆ ಅಂತಂದ್ರೆ, ಆಗಿನ ಕಾಲದಲ್ಲಿ 15ರಿಂದ 20 ಜನ ಮಹಿಳೆಯರಿಗೋಸ್ಕರ ಶುರುವಾದಂತ ಒಂದು ಶಕ್ತಿಧಾಮ ಇವತ್ತಿಗೆ 400ರಿಂದ 800 ಜನ ಮಹಿಳೆಯರು, 1,000ದಿಂದ 1,500 ಹೆಣ್ಣು ಮಕ್ಕಳು ಇವರೆಲ್ಲ ಬಂದು ಸೇರ್ಕೋತಾರೆ ಅಲ್ಲಿ. ಅಂದ್ರೆ ಯಾವುದೋ ಒಂದು ಮಗು ಅನಾಥ ಅಂತ ಗೊತ್ತಾದ್ರೆ ಆ ಮಗುಗೆ ಶಕ್ತಿಧಾಮನೇ ಒಂದು ದಿಕ್ಕು. ಆ ಮಗುನ ಶಕ್ತಿಧಾಮದವರು ಅಡಾಪ್ಟ್ ಮಾಡ್ಕೊಂಡು ಅಲ್ಲಿ ಸೇರಿಸ್ಕೊಂಡು ಆ ಮಗು ಏನು ಎಲ್-ಕೆ-ಜಿಯಿಂದ ಪಿ-ಜಿ ವರೆಗೂ ಏನು ಓದ್ಬೇಕೋ ಅದಷ್ಟು ಸಂಪೂರ್ಣ ವೆಚ್ಚನ ಶಕ್ತಿಧಾಮದ ಕಡೆಯಿಂದನೇ ಭರಿಸ್ತಾ ಇರ್ತಾರೆ. ತುಂಬಾ ಜನ ಹೇಳ್ತಿದ್ರು, ಅಣ್ಣವ್ರು ಏನು ಮಾಡಿಲ್ಲ, ಅಣ್ಣವ್ರು ಅವ್ರ ಸಿನಿಮಾಗಳ್ನ ಅವ್ರು ಮಾಡ್ಕೋತಿದ್ರು, ಅದನ್ ಬಿಟ್ಟು ಬೇರೆ ಏನು ಮಾಡಿಲ್ಲ ಅಂತ ಅಂದ್ಬಿಟ್ಟು. ಅಥವಾ ಅವ್ರಿಗಾಗ್ಲಿ ಅವ್ರ ಮಕ್ಳಿಗಾಗ್ಲಿ ಅವರೇ ಪ್ರೊಡ್ಯೂಸ್ ಮಾಡ್ಕೊಳ್ಳೋರು, ಜನದ ಹತ್ರ ದುಡ್ಡು ಚೆನ್ನಾಗ್ ಮಾಡಿ ದುಡ್ಡು ಚೆನ್ನಾಗಿ ಇಟ್ಕೊಳ್ಳೋರು. ಅದ್ ಬಿಟ್ಟು ಜನಕ್ಕೇನು ಮಾಡಿಲ್ಲ ಅಂತ ಅಂದ್ಬಿಟ್ಟು. ಈ ತರ ಸಾಕಷ್ಟು ವಿಷಯಗಳು ಕೂಡ ನಡೆದಿದೆ. ಇವಾಗಾದ್ರೂ ಒಬ್ಬ ನಟ ಏನಾದ್ರು ಒಂದ್ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಅದು
ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಎಲ್ಲ ಕಡೆ ಬರುತ್ತೆ. ವಿಡಿಯೋ ಮಾಡೋದಕ್ಕೆ ಅಂತ ಒಂದಷ್ಟು ಜನನ ಕೂಡ ಇಟ್ಕೊಂಡಿರ್ತಾರೆ. ಆದ್ರೆ ಅಣ್ಣವ್ರ ಕಾಲದಲ್ಲಿ ಇದು ಯಾವ್ದು ಇರ್ಲಿಲ್ಲ. ಅಣ್ಣವ್ರು ಯಾರಿಗೂ ಕೂಡ ಏನು ಹೇಳ್ತಿರ್ಲಿಲ್ಲ. ಅಣ್ಣವ್ರು ಏನೇ ಬೇಕಿದ್ರು ಅವರೇ ಮಾಡ್ತಿದ್ರು. ಪ್ರತಿಯೊಬ್ಬರಿಗೂ ಕೂಡ ಈ ತರ ಒಂದು ವಿಷಯಗಳು ಸಾಕಷ್ಟಿದೆ ಅಣ್ಣವ್ರ ವಿಚಾರಗಳಲ್ಲಿ. ಅಣ್ಣವ್ರ ಜೀವನದಲ್ಲಿ ಈ ತರ ವಿಷಯಗಳು ಸಾಕಷ್ಟಿದೆ. ಆದ್ರೆ ಅಣ್ಣವ್ರು ಎಲ್ಲೂ ಕೂಡ ಯಾವ್ದೂನು ನಾನ್ ಮಾಡಿದೀನಿ ಅಂತ ಯಾವ್ದು ಕೂಡ ಹೇಳ್ಲಿಲ್ಲ. ಅದೇ ತರ ಅಪ್ಪು ಸರ್ ಕೂಡ ಅವ್ರು ಏನೇ ಮಾಡಿದ್ರು ಕೂಡ ಜನಕ್ಕೆ ಯಾರಿಗೂ ಕೂಡ ಹೇಳ್ಲಿಲ್ಲ. ಅವ್ರು ಹೋದ್ಮೇಲೆ ಅದು ಗೊತ್ತಾಗಿದ್ದು. ಮತ್ತು ಅಲ್ಲಿರುವಂತ ಮಹಿಳೆಯರು ಏನಿರ್ತಾರೆ ಅವ್ರಿಗೆಲ್ಲ ಒಂದು ದಾರಿದೀಪ ಮಾಡ್ಕೊಡ್ತಾರೆ ಅಣ್ಣವ್ರು. ಎಲ್ಲರನ್ನೂ ಒಂದು ಚೆನ್ನಾಗಿ ಒಂದು ಗೈಡ್ ಮಾಡಿ ಈ ತರ ಅಲ್ಲ, ಈ ತರ ಜೀವನ ಹಿಂಗೆ ಬದುಕ್ಬೇಕು ಅಂತ ಅನ್ಬಿಟ್ಟು ಅಲ್ಲಿರೋ ಹೆಣ್ಮಕ್ಳುಗಳ್ನ ಕರ್ಕೊಂಡ್ಬಂದು ಅಣ್ಣವ್ರು ಅವ್ರಿಗೆಲ್ಲ ಹೊಲಿಗೆ ಮಿಷಿನಲ್ಲಿ ಕೆಲಸ ಮಾಡೋದಾಗ್ಲಿ ಅಥವಾ ಬ್ಯಾಗ್ ಹೊಲಿಯೋದಾಗ್ಲಿ ಈ ತರ ಕೆಲ್ಸಗಳ್ನ ಕೊಟ್ಟು ಅವ್ರು ಸ್ಯಾಲರಿ ಮುಖಾಂತರನೂ ಕೊಡ್ತಾರೆ. ಊಟ, ತಿಂಡಿ, ವಸತಿ ಎಲ್ಲ ಕೊಟ್ಟು ಅವ್ರು ಕೆಲ್ಸನೂ ಮಾಡ್ಸಿ, ಅವ್ರು ಸ್ಯಾಲರಿನೂ ಮಾಡಿ, ಅವ್ರಿಗೆ ಕೌನ್ಸೆಲಿಂಗ್ ಮಾಡಿ ಹೊರಗಡೆ ಹೋಗ್ತೀನಿ ಅಂತಂದ್ರೆ ಹೊರಗಡೆನೂ ಬಿಡ್ತಾರೆ. ಯಾವುದೇ ಕಾರಣಕ್ಕೂ ಅವ್ರು ವಾಪಸ್ಸು ತಪ್ಪು ದಾರಿ ತುಳಿಬಾರ್ದು ಅನ್ನೋ ತರ ಅವ್ರಿಗೆ ಕೌನ್ಸೆಲಿಂಗ್ ಮಾಡಿ ಕಳಿಸ್ತಾರೆ. ಯಾಕಂದ್ರೆ ಸಾಕಷ್ಟು ಜನ ಅನ್ಕೊಂಡಿದ್ರು ಅಣ್ಣವ್ರು ಯಾರಿಗೂ ಕೂಡ ಹೆಲ್ಪ್ ಮಾಡಿಲ್ಲ. ಅವ್ರ ಸಿನಿಮಾಗಳ್ನ ಅವರೇ ಮಾಡ್ಕೋತಿದ್ರು, ದುಡ್ಡು ಮಾಡ್ಕೋತಿದ್ರು ಅಂತ ಅನ್ಬಿಟ್ಟು. ಇದು ಒಂದು ನಿದರ್ಶನ ಅಷ್ಟೇ. ಈ ತರ ಸಾಕಷ್ಟು ನಿದರ್ಶನಗಳು ಅಣ್ಣವ್ರದ್ದು ಇದೆ. ಅಣ್ಣವ್ರು ಯಾವ್ದೋ ಒಂದು ಸಿನಿಮಾಗಳಿಗೆ ಸಾಂಗ್ ಹಾಡಿದ್ರೆ, ಅಂದ್ರೆ ಅವ್ರ ಸಿನಿಮಾ ಅಂತಲ್ಲ, ಬೇರೆ ಸಿನಿಮಾಗಳಿಗೆ ಸಾಂಗ್ ಹಾಡಿದ್ರೆ ಅದರಿಂದ ಬಂದಂತ ದುಡ್ಡನ್ನ ಕೂಡ ಅಣ್ಣವ್ರು ಈ ಒಂದು ಶಕ್ತಿಧಾಮಕ್ಕೆನೆ ಕೊಡ್ತಾ ಇದ್ರು. ಯಾಕೆಂದ್ರೆ ಅಣ್ಣವ್ರು ಒಂದು ಸಂಗೀತ ಸಂಜೆ ಏನಾದ್ರು ಮಾಡ್ತು ಅಂತಂದ್ರೆ ಅಲ್ಲಿ ಕಲೆಕ್ಟ್ ಆಗ್ತಿದ್ದು ಮೊತ್ತ ಕಮ್ಮಿ ಅಲ್ಲ. ಮಿನಿಮಮ್ ಅಂದ್ರೂ 40-60 ಲಕ್ಷ ರೂಪಾಯಿ ಆಗ್ತಿತ್ತು ಒಂದು ನೈಟ್‌ಗೆ. ಅದು ಅಣ್ಣವ್ರಿಗೆ ಇದ್ದಿದ್ದೊಂದು ಕೆಪಾಸಿಟಿ. ಯಾಕೆಂದ್ರೆ ಅಣ್ಣವರ ಒಂದು ಅಭಿಮಾನಿಗಳ ಬಳಗ ಯಾವ ತರ ಇತ್ತು ಅಂದ್ರೆ ಆಗಿನ ಕಾಲದಲ್ಲಿ ಕರ್ನಾಟಕದ ಜನಸಂಖ್ಯೆ ಒಂದು 4 ಕೋಟಿ ಇತ್ತು ಅಂತಂದ್ರೆ ಅದರ ಮಿನಿಮಮ್ ಅಂದ್ರೆ 1.5-2 ಕೋಟಿ ಜನ ಅಣ್ಣವ್ರ ಅಭಿಮಾನಿಗಳಾಗಿರ್ತಿದ್ರು. ಅಣ್ಣವ್ರು ಹೇಳಿದ ಮಾತನ್ನ ತಪ್ಪದೆ ಪಾಲನೆ ಮಾಡ್ತಿದ್ರು. ಹಾಗಾಗಿ ಅಣ್ಣವ್ರು ಸಾಕಷ್ಟು ಜನ ಹೆಣ್ಮಕ್ಳು ಬಾಳಿಗೆ ಬೆಳಕಾಗಿದ್ದಾರೆ ಮತ್ತು ಚಿಕ್ಕ ಪುಟ್ಟ ಮಕ್ಕಳುಗಳಿಗೆಲ್ಲ ಅಣ್ಣವ್ರು ದೇವರಾಗಿದ್ದಾರೆ. ಇನ್ನೊಂದಷ್ಟು ವಿಷಯಗಳು ಯಾವ ತರ ಇತ್ತು ಅಂತಂದ್ರೆ ಆಗಿನ ಕಾಲದಲ್ಲಿ ಸಾಕಷ್ಟು ಜನ ಹೆಣ್ಮಕ್ಳು ಈ ವರದಕ್ಷಿಣೆ ಪೀಳಿಗೆಗೆ ಸಿಕ್ಕಾಪಟ್ಟೆ ಸಿಕ್ಕಾಕೊಳ್ಳೋರು. ಒಂದು ಮನೆಯಲ್ಲಿ 3-4 ಜನ ಹೆಣ್ಮಕ್ಳು ಇತ್ತು ಅಂತಂದ್ರೆ ಅವ್ರಿಗೆಲ್ಲ ಮದ್ವೆ ಮಾಡೋದೇ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿತ್ತು. ಆಗ ಒಂದಷ್ಟು ಜನ ಅನ್ಕೊಂಡಿದ್ರಂತೆ ಯಾವ ತರ ಅಂತಂದ್ರೆ ಅಣ್ಣವ್ರನ್ನ ನೀವೇನಾದ್ರು ಮದ್ವೆಗೆ ಕರ್ಸಿದ್ರೆ ನಾವು ವರದಕ್ಷಿಣೆ ತಗೊಳ್ಳೋದಿಲ್ಲ ಅಂತ ಅನ್ಬಿಟ್ಟು. ಅದು ಅಣ್ಣವ್ರ ಕಿವಿಗ್ ಬೀಳ್ತಿತ್ತು. ಒಂದಷ್ಟು ಜನಗಳ ಮುಖಾಂತರ ಅಣ್ಣವ್ರು ಆ ಹೆಣ್ಮಕ್ಳು ಮದ್ವೆಗೆ ಹೋಗ್ತಿದ್ರು. ಆ ಹೆಣ್ಣೋರ್ ಮಕ್ಳು ಮದ್ವೆಗೆ ಹೋದಾಗ ಅಣ್ಣವ್ರು ಅವ್ರ ಕೈಲಾದಷ್ಟು ಗಿಫ್ಟ್‌ನ ಕೊಟ್ಟು ಬರ್ತಿದ್ರು. ಆಗ ಆ ಗಂಡಿನ ಕಡೆಯವ್ರು ಏನಿದ್ದಾರೆ ಅವ್ರು ವರದಕ್ಷಿಣೆ ತಗೋತಾ ಇರ್ಲಿಲ್ಲ. ಈ ತರ ಕೂಡ ಅಣ್ಣವ್ರು ಸಾಕಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ಅಪ್ಪು ಸರ್ ಕೂಡ ಅವ್ರು ಯಾವ್ದೋ ಒಂದು ಸಾಂಗ್ ಹಾಡಿದ್ರು ಕೂಡ ಆ ದುಡ್ಡನ್ನ ಅವ್ರು ತಗೊಳ್ದೆ ಒಂದು ಟ್ರಸ್ಟ್‌ಗೆ ಅಂತ ಬರ್ಕೊಡ್ತಿದ್ರು. ಈ ಅಣ್ಣವ್ರ ಗುಣಗಳೆಲ್ಲ ಅಪ್ಪು ಸರ್‌ಗೆ ಹಂಗೆ ಯಥಾವತ್ತಾಗಿ ಇಳ್ಕೊಂಡ್ ಬಂದಿತ್ತು. ಹೇಳ್ದಂಗೆ ಅಣ್ಣವ್ರು ಸಾಕಷ್ಟು ಜನಕ್ಕೆ ಸಹಾಯ ಮಾಡಿದ್ದಾರೆ. ತುಂಬಾ ಜನ ಏನೇ ಅನ್ಬೋದು, ಏನೇ ಇದ್ ಮಾಡ್ಬೋದು. ಬಟ್ ಅಣ್ಣವ್ರ ಬಗ್ಗೆ ಏನೇ ಮಾತಾಡೋದು ತಿಳ್ಕೊಂಡ್ ಮಾತಾಡ್ಬೇಕು. ಅಣ್ಣವ್ರು ಏನು ಮಾಡಿಲ್ಲ ಜನಕ್ಕೆ ಅನ್ನೋದಕ್ಕಿಂತ ನೀವೇನ್ ಮಾಡಿದಿರ ಜನಕ್ಕೆ ಅನ್ನೋದು ಮುಖ್ಯ ಆಗಿರುತ್ತೆ. ಯಾಕೆಂದ್ರೆ ಸಾಕಷ್ಟು ಹೆಣ್ಣು ಮಕ್ಕಳಿಗೆ ಅಣ್ಣವ್ರು ದೇವರಾಗಿದ್ರು ಮತ್ತು ಚಿಕ್ಕ ಮಕ್ಕಳಿಗೆ ಅನ್ನ ಹಾಕಿದ ಕೈ ಅದಾಗಿತ್ತು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.